ನೋಡ್ರ ಮತ ಪೆಟ್ಟಿಗೆ ನಿಮ್ ಮುಂದ ಓಪನ್ ಮಾಡತ್ತ ಯಾವ್ದೇ ರೀತಿಯಾಗಿರುವಂತ ಗೊಂದಲ ಐತ ನಿಮ್ಮಲ್ಲಿ ಏನೂ ಇಲ್ಲಲ್ಲ ನೋಡಿ ಕರೆಕ್ಟ್ ಆಗಿ ನೋಡಿ ಅದಕ್ಕಾಗಿ ಮುಂದೆ ಕುಣಿಸಿರ್ತೀವಿ ನಾ ಕರೆಕ್ಟ್ ಆಗಿ ಒಂದೊಂದು ಚೀಟಿಗಳು ಹೋಗಾಕತ್ತಂತೆ ಯಾರ್ದೈತೆ ಅಂತ ಅಬ್ಸರ್ವ್ ಮಾಡ್ಬೇಕು ನೀವು ಎಲ್ಲರೂ ಆಯ್ತಾ ಇದು ಮತಪೆಟ್ಟಿಗೆ ಐತಿ ಟೋಟಲ್ ಒಳಗೆ ನಾವು 5 ಬಾಕ್ಸ್ ಮಾಡಿದೀವಿ 5 ಬಾಕ್ಸ್ ಆಗಿ ಏನ್ ಮಾಡ್ತೀವಿ ಅಂದ್ರ ಆ ಮತಗಳನ್ನ ಹಾಕ್ತು ಈಗ ಅಧಿಕೃತವಾಗಿ ಚಾಲನೆ ನೀಡಾಕ ಒಂದು ಮತಗಳನ್ನ ತೆಗೆದುಬಿಡ್ತೀವಿ ಆಯ್ತಾ ಫಸ್ಟ್ ಓಟ್ ಏನಾಗೈತಪ್ಪ ಅಂದ್ರ ಮೇಡಮ್ ಅವ್ರು ತೆಗೆದಾರು ಅದ ಯಾರು ತೆಗೆದುಕೊಂಡಾರಪ್ಪ ಅಂದ್ರೆ ಯಾವ ಪಕ್ಷಕ್ಕೆ ಬಂದೈತೆ ಪುಸ್ತಕ ಪಕ್ಷಕ್ಕೆ ಬಂದೈತಿ ಮೇಡಮ್ ಅವ್ರು ಕೈ ಬಿಡಿ ಪುಸ್ತಕ ಪುಸ್ತಕ ಪೆನ್ನು ಪುಸ್ತಕ ಬಳಪ 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 ಪೆನ್ನು ಪುಸ್ತಕ ಬಳಪ ಬಳಪ ಪೆನ್ನು ಪುಸ್ತಕ ಪುಸ್ತಕ ಪೆನ್ನು ಪೆನ್ನು ಬಳಪ ಪೆನ್ನು ಬಳಪ ಪೆನ್ನು ಪೆನ್ನು ಬಳಪ 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 ನಿಮಗೆ 1ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ. ಎಸ್ 1ನೇ ಸುತ್ತಿನ ಮತ ಎಣಿಕೆಯನ್ನು ನಡೆಸತಕ್ಕಂಥ ಸಂತೋಷ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ತುಂಬಿರುತ್ತದೆ ಅಭಿನಂದನೆಗಳು. 2ನೇ ಸುತ್ತು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತಿದೆ. ಮೊದಲನೇ ಸುತ್ತಿನಲ್ಲಿ ಪೆನ್ನು ಪಕ್ಷ 26 ಮತಗಳನ್ನು ಪಡೆದುಕೊಂಡಿದೆ. ಬಳಪ ಪಕ್ಷ 25 ಮತಗಳನ್ನು ಪಡೆದುಕೊಂಡಿದೆ. ಪುಸ್ತಕ ಪಕ್ಷ 16 ಮತಗಳನ್ನು ಪಡೆದುಕೊಂಡಿದೆ. ಒಂದೇ ಸುತ್ತಿನಲ್ಲಿ ಒಟ್ಟು ಮತಗಳು 67. ಅದರಲ್ಲಿ ಪುಸ್ತಕ ಬಳಪ ಪೆನ್ನು ಪುಸ್ತಕ
ವಿದ್ಯಾರ್ಥಿಗಳಲ್ಲಿ ಏನಂತಪ್ಪ ಅಂದ್ರೆ ಹೃದಯ ಬರಿತ ಜಾಸ್ತಿ ಆಗ್ತದೆ. ಗಪ್ಪ ಪುಸ್ತಕ ಬಳಪ ಪುಸ್ತಕ ಬಳಪ ಪೆನ್ನು ಬಳಪ ಪುಸ್ತಕ ಪುಸ್ತಕ ಬಳಪ ಪುಸ್ತಕ ಬಳಪ. ಎಸ್, ಎರಡನೇ ಸುತ್ತನ ಯಶಸ್ವಿಯಾಗಿ ಮುಗಿಸಿಕೊಟ್ಟಂತ ಚಂದ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಎರಡನೇ ಸುತ್ತಿನ ವಿಭಿನ್ನ ರೀತಿ ನಡೆಯುತ್ತೆ. ಯಾಕಂದ್ರೆ ಈ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು ಅಥವಾ ನಮ್ದ ಲೋಕಸಭಾ ಮತ್ತು ವಿಧಾನಸಭಾ ಎಲೆಕ್ಷನ್ಗಳಲ್ಲಿ ಸಹಿತ ಕ್ಯಾಂಡಿಡೇಟ್ಗಳು ಹೆಂಗೆ ಕೂತಿರ್ತಾರೆ ಅಲ್ಲಿ ಅವ್ರ ಮನ್ಯಾಗ ಅಡಿಗೆ ಫ್ರೀ ಮಾಡಿ ಕೂತಿರ್ತಾರ ಅವ್ರು ನಮ್ಮ ಫೀಸ್ ಬರ್ತೀವಿ. ಹೌದು. ಆಮೇಲೆ ವೋಟಿಂಗ್ ಎಣಿಕೆ ಆದಾಗ ಅದೇನಪ್ಪ ಅಂದ್ರೆ ಎಣಿಕೆ ನೋಡುವಷ್ಟ ಎಲ್ಲ ಕಡೆ ಡಿಸ್ಪ್ಲೇ ಇರುತ್ತೆ ಅಲ್ಲಿ. ಈಗ ನೀವು ಸಲಹೆ ಮಾಡತ್ತಾರಲ್ಲಿ ಒಂದನೇ ಹಂತ ಎರಡನೇ ಹಂತ ಅಂತೇಳಿ ಅಲ್ಲಿ ಹಂತ ಇರ್ತಾವ. ಒಂದನೇ ಹಂತ ಯಾವ ಪಕ್ಷ ಲೀಡ್ ಆಯ್ತು, ಆಮೇಲೆ ಎರಡನೇ ಹಂತ ಯಾವ ಲೀಡ್ ಆಯ್ತು, ಇನ್ನು ಮೂರನೇ ಹಂತ ಯಾವ ಲೀಡ್ ಬಂದ್ರೆ ಯಾವ ಪಕ್ಷ ಬರ್ಬೋದು ಕೇಸ್ ಮಾಡ್ತಿರ್ತಾರೆ. ಆ ಒಂದು ಪರೀಕ್ಷೆಯನ್ನು ನಮ್ಮ ಶಾಲೆಯಲ್ಲಿ ನಮ್ಮೆಲ್ಲ ಸಿಬ್ಬಂದಿ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಹೌದು, ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದಿಸ್ತಾ ಇದ್ದೀನಿ ನಾನು. ಮೊನ್ನೆ ಒಂದು ವಿನೇಶ್ ಅವರು ಐದು ನೋಡುವಲ್ಲ, ಈಗ ಮೂರನೇ ರೌಂಡ್ನಲ್ಲಿ ಯಾವ ಪಕ್ಷ ಎಷ್ಟು ಮತಗಳನ್ನು ಪಡೆದುಕೊಂಡಿರೋದನ್ನ ಈಗಾಗಲೇ ಎಣಿಕೆ ಸ್ಟಾರ್ಟ್ ಆಗ್ತಾವು. ತಾವೆಲ್ಲರೂ ಶಾಂತಿ ಇರ್ತೀರಿ, ಹೆಂಗ್ ಮಾಡ್ತೀರಿ? ನಿಮ್ಮ ಪಕ್ಷವನ್ನು ನೀವು ಬೆಂಬಲಿಸ್ರಿ, ಹೌದ್ರಿ? ಓಕೆ. ಪೆನ್ನು ಪೆನ್ನು ಬಳಪ ಬಳಪ ಜೋರ ಪೆನ್ನು ಪುಸ್ತಕ ಪುಸ್ತಕ ಬಳಪ ಪುಸ್ತಕ ಬಳಪ ಪೆನ್ನು ಬಳಪ 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 ನಮ್ಮ ಪಕ್ಷಕ್ಕೆ ಮತ ಹಾಕಿದಂತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾನು ಗೆಲ್ತನಂತೇಳಿ ಮನಸ್ಸೊಳಗೆ ಐತಿ, ಆದ್ರೆ ನಾ ಗೆದ್ದ ಬಳಿಕ ಎರಡೂ ಪಕ್ಷಗಳು ಸೇರ್ಕೊಂಡ್ರೆ ಸೋತ್ನಂತೇಳಿ ಭಯಾನು ಐತಿ. ಆಮೇಲೆ ನಂತೆ ಕ್ಲಾಸ್ ಸ್ವಲ್ಪ ಕಡಿಮೆ ಹಾಕ್ಯಾರ ಅನ್ನಿಸ್ತೈತಿ, ಆದ್ರೂ ಬಿನು ಮುಂದಿನ ಒಂದು ಖುಷಿ ಐತಿ. ಇನ್ನ 2 ರೌಂಡ್ ಇದಾವು, ಅದ್ರೊಳಗು ಇನ್ನೊಂದು ಸ್ವಲ್ಪ ಹೆಚ್ಚು ಬೀಳ್ತಾವ ತಂದ್ಕೊಂಡೇನಿ. ನಾವು ಬರ್ಬೋದು. ನಮ್ಮ ಪಕ್ಷ ಇನ್ನೊಂದ್ಸರಿ ಪ್ರಥಮನ ಚಾನ್ಸ್. ನಾ ಫಸ್ಟ್ನೇ ರೌಂಡ್ನಾಗ ನೋಡಿ ಸೋತು ತರ್ತೀನಿ, ಮತ್ತೆ 2ನೇ ರೌಂಡ್ನಾಗ ಗೆಲ್ತೀನಿ ಕಾನ್ಫಿಡೆನ್ಸ್ ಇತ್ತು. 3ನೇ ರೌಂಡ್ನಾಗ ಫಸ್ಟ್ ಬಂದೇನಿ, ಹಾಗೆ ಇನ್ನು 2 ರೌಂಡ್ನಾಗ ಫಸ್ಟ್ ಬಂದಾಗ ಈಗ ಮತದಾನ ಇವತ್ತು ನನ್ನ ಕೆಲಸ ಮಾಡ್ತೀನಿ ತಂದ್ಕೊಂಡೇನಿ. ಥ್ಯಾಂಕ್ ಯು. ನಮ್ಮ ಪಕ್ಷದ ಹೆಸರು ಬಳಪ. 1ನೇ ರೌಂಡ್ದೊಳಗೆ 2ನೇ ನಂಬರ್ ಐತಿ. ಇವು 2ನೇ ರೌಂಡ್ 3ನೇ ರೌಂಡ್ದೊಳಗೆ ನಮ್ಮ ಟೀಮ್ ಎಂತೈತಿ. ಇವು 4ನೇ ರೌಂಡ್ 5ನೇ ರೌಂಡ್ದೊಳಗೆ ನಮ್ಮ ಟೀಮ್ ಮುಂದೆ ಬಂದ ಇದನ್ನ ಆಯ್ಕೆ ಆಗ್ತೈತೆ ಅನ್ನೋಂಥ ನಂಗೆ ಖುಷಿ ಐತಿ. ನನ್ನ LS ಆಗಿ 2 ರೌಂಡ್ದೊಳಗೆ ಹೆಚ್ಚಿತ್ತು ತಿಳ್ಕೊ. ಅದು ನನ್ನ LS ಆಗ್ಲಿಕ್ಕೆ 2 ಪಕ್ಷ ಸೇರಿ ಒಂದು ಟೀಮನ್ನು ಮಾಡ್ಕೋಬೇಕಂತ ಅನ್ನೋದೈತಿ. ಆದರೆ ಪಕ್ಷದ
ಅವು ಆಡಳಿತ ಪಕ್ಷ ಹಚ್ಬಿದ್ದಿಲ್ಲ ಅವ್ರ ಕರು ಇರ್ಲಿಕ್ಕೆ ನಮ್ಮ ತಂಡದ ಹೆಸರು ತಾನು ಎಲ್ಲರೂ ಪಾಲರ್ ಸೆಲೆಕ್ಷನ್ ಇದ್ದೀನಿ ಗೆಲ್ಸಿರಿ ಈ ಸಲ ಹೋಟ್ ಆಗೋದಂತೂ ಮಾಡೀನಿ ಆದ್ರೆ ಭೀ ಎಲ್ಲರೂ ಹೋಟ್ ಹಾಕಿರಿ ನಂಗೆ ತುಂಬ ಖುಷಿ ಆಗ್ತದೆ ಮತ್ತು ಹೋಟಿಂಗ್ ಒಳಗೆ ಲೀಡ್ನಾಗಿದ್ದೀನಿ ಹಂಗೆ ಇನ್ನು 2 ರೌಂಡ್ ಒಳಗೆ ಅತಿ ಹೆಚ್ಚು ಹೋಟ್ ಪಡ್ಕೊಂಡೆ ಈ ಸಲ ಜೇಸ್ ನೈಟ್ನು ಥ್ಯಾಂಕ್ ಯು. ನಮ್ಮ ಪಕ್ಷದ ಹೆಸರು ಪುಸ್ತಕ ಈಗ ಒಂದೇ ರೌಂಡ್ದಾಗ ನಮಗೆ ಕಡಿಮೆ ಮತಗಳು ಬಂದಿದ್ದ ನಾವು ಸೋಲ್ತಿ ಅಂತ ಅನಿಸಿತ್ತು. ಈಗ ಎರಡನೇ ಪಕ್ಷದಾಗ ಸೆಕೆಂಡ್ ನಂಬರ್ ಎರಡನೇ ಸುತ್ತಾಗ ಸೆಕೆಂಡ್ ನಂಬರ್ ಅದಾವು ಮತ್ತು ಮೂರನೇ ಸುತ್ತಾಗ ಫಸ್ಟ್ ನಂಬರ್ ವೋಟಿಂಗ್ ಒಂದು ಇನ್ನು 2 ಸುತ್ತಾಗ ಫಸ್ಟ್ ಬರ್ತೀವಿ ಹಂಗ ಲೆಕ್ಕತಿ. ಇನ್ನು ನಮ್ಮ ಟೀಮ್ ಹೆಸರ ಬರಪ್ಪ ಫಸ್ಟ್ನೇದಾಗ ಸೆಕೆಂಡ್ ಐತಿ ಉಳ್ಕಿದಾಗ ತಳಗೈತಿ ಆದ್ರೂ 2 ರೌಂಡ್ ಆ 2 ರೌಂಡ್ ಒಳಗ ಹೆಚ್ಚಾಗ್ಬೋದು ಇಲ್ಲಿ ಕಂಡ್ರು ಈ ಸಾರ್ತಿ ಹೊಸದಾಗಿ ಅಂತೇಳಿ ಅದ್ರಾಗ ನಮ್ಮ 2 ಟೀಮ್ ಕೂಡಿ ಆಡಳಿತ ಪಕ್ಷಕ್ಕೆ ಆಯ್ಕೆ ಆಗ್ತದೆ ಖುಷಿ ಐತಿ. ಎಲ್ಲರೂ ನಿಮ್ಮ ಆಶೀರ್ವಾದ ನನ್ನ ಮ್ಯಾಗ ಐತಿ ಅಂತ ಹೇಳಿ ಪುಸ್ತಕ ಪುಸ್ತಕ ಪೆನ್ನು ಪುಸ್ತಕ ಪುಸ್ತಕ ರೌಂಡನ್ನ ಯಶಸ್ವಿಯಾಗಿ ಮುಗಿಸಿಕೊಟ್ಟಂತ ಸಂಗೀತ ಮೇಡಮ್ಗೆ ತುಂಬ ಧನ್ಯವಾದಗಳು. 4ನೇ ಸುತ್ತಿನಲ್ಲಿ ಪುಸ್ತಕ ಪಕ್ಷ 21 ಮತಗಳನ್ನು ಪಡೆದುಕೊಂಡಿದೆ. ಜ್ವರದ ಚಪ್ಪಾಳೆ. ಬಲಪ ಪಕ್ಷ 16 ಮತಗಳನ್ನು ಪಡೆದುಕೊಂಡಿದೆ. ಜ್ವರದ ಚಪ್ಪಾಳೆ. ಪೆನ್ನು ಪಕ್ಷ 4ನೇ ಸುತ್ತಿನಲ್ಲಿ 27 ಮತಗಳನ್ನು ಪಡೆದುಕೊಂಡಿದೆ. ಎಲ್ಲರಿಗೂ ಶುಭ ಸಂಜೆ. ಇಲ್ಲಿ ಭಾಳ ಏರಿಳಿತಗಳು ಭಾಳ ಆಗತ್ತವ ಚುನಾವಣೆ ಒಳಗಡೆ. ಬಟ್ ಯಾರು ಹೋಗಿಸ್ಕೊಳ್ಕೊಳ್ಳುವಂಥ ಏನು ನೆಸೆಸಿಟಿ ಇಲ್ಲ ಅನಿಸ್ತೈತಿ. ಸಮ್ಮಿಶ್ರ ಸರ್ಕಾರ ಐತೆ ಐತಿ ಅವರು ನಡೆಸತ್ತಾರು ಮತ್ತು ನೀವು ಅನ್ಕ ನಡೆಸ್ತೀವಿ. ಹಾಂ ಚಲೋ ಸ್ಟಾರ್ಟ್ ಮಾಡೋಣ. 5ನೇ ರೌಂಡ್ ಫಸ್ಟ್ ಪೆನ್ ಬಳಪ ಪುಸ್ತಕ ಪುಸ್ತಕ ಪೆನ್ ಪೆನ್ ಬಳಪ 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 ಪೆನ್ ಪೆನ್ ಪುಸ್ತಕ ಪೆನ್ 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 ಪುಸ್ತಕ ಬಳಪ. LS ಮತ್ತು GS ಅಭ್ಯರ್ಥಿಗಳು ಗೊಂದಲದಲ್ಲಿರೋರು. ನೀನು ನಾವು ಕೊಡ್ಬಾರ್ದು ಅನ್ನೋದನ್ನ ಮಾತಾಡಕತ್ತಾರೆ ಈಗ ನಾವು ಬಳಪ ಸರ್ಕಾರ ಮಾಡ್ಕೊಳಕ್. ಪೆನ್ ಕೊನೆ 2 ಮತಗಳು ಬಳಪ. ಕೊನೆಯ ಮತ ಪೆನ್. ಸೂಚನೆ ನೋಡಿ. ಏನು ಇಟ್ಕೊಂಡಿರಲ್ಲ ಬಹುಶಃ ನೀವು 5ನೇ ರೌಂಡ್ನಾಗ ಅದ ಮ್ಯಾಜಿಕ್ ವರ್ಕೌಟ್ ಆದಂಗೆ ಕಾಣ್ತದೆ. ನೋಡೋಣ.